ಹಾಯ್, ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ನಮ್ಮ ನಂಜುಂಡೇಶ್ವರ ನಂಜನಗೂಡು ಕಡೆಗೆ. ಆಫ್ಟರ್ ಲಾಂಗ್ ಟೈಮ್ ಅಂದ್ಕೊಂಡು ನಾವು ನನ್ನ ತಮ್ಮ ರೆಡಿ ಆಗಿಬಿಟ್ಟಿದ್ವಿ. ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ನಂಜನಗೂಡಿಗೆ ಹೋಗಬೇಕು ಅಂತ ಹರಕೆ ಹೊತ್ಕೊಂಡಿದ್ವಿ. ಲಾಸ್ಟ್ 2 ಇಯರ್ಸಿಂದ ವೇಟ್ ಮಾಡ್ತಾ ಇದ್ವಿ, ಫ್ಯಾಮಿಲಿ ಬರುತ್ತೆ ಹೋಗೋಣ ಅಂದ್ಕೊಂಡು. ಇವಾಗ ಆ ಟೈಮು ಸಿಕ್ತು ಅಂದ್ಕೊಂಡು ನಾವು ಕೂಡ ಸಖತ್ತಾಗಿ ರೆಡಿಯಾಗಿ ದೇವರೇ ನಿನ್ನ ದರ್ಶನ ಪಡೆಯೋಕ್ಕೆ ನಾವು ಬರ್ತಾ ಇದ್ದೀವಿ ಅಂದ್ಕೊಂಡು ರೆಡಿಯಾಗಿ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಹೋಗಿರೋದು ಸೋಮವಾರ ಆಗಿರೋದ್ರಿಂದ ಜನ ಜಾತ್ರೆನೇ ಆಗಿ ಹೋಗಿತ್ತು. ಅಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ನಾವು ಕೂಡ ಆ ಕಡೆ ಈ ಕಡೆ ನೋಡಿಕೊಂಡು ಒಂದು ಚೆನ್ನಾಗಿರೋ ಪ್ಲೇಸಲ್ಲಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ನಡಿಗರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಅಲ್ಲೇ ವೇಟ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಡೋಕ್ಕೆ ರೆಡಿ ಆಗಿದ್ವಿ. ಕಪಿಲ ತೀರ್ಥ ಅಷ್ಟು ಚೆನ್ನಾಗಿದ್ದಿದ್ರು ಕೂಡ ಏನೋ ಗೊತ್ತಿಲ್ಲ, ನಮ್ಮ ಜನ ಆ ಕಡೆ ಈ ಕಡೆ ಅಂದ್ಕೊಂಡು ಎಲ್ಲ ಕಡೆ ಕಸ ಹಾಕ್ತಾಯಿದ್ರು. ಅಲ್ಲೇ ಇರೋ ಜನರು ಕೂಡ ಹೇಳ್ತಾಯಿದ್ರು ಒಳಗಡೆ ಏನು ಎಸಿಬೇಡಿ ಗುರು ಅಂತ. ಆದರೂ ಕೆಲವು ಜನ ಕೇಳ್ತಿರ್ಲಿಲ್ಲ, ಆದರೂ ಎಸಿತಾ ಇದ್ರು. ఏంటిరు
ಬೆಸ್ಟ್ ಬೆಸ್ಟ್ ಚಲೋ ಓಂ ನಮಃ ಶಿವಾಯ. Finally, we are coming. ಎಲ್ಲಿ 2 ವರ್ಷದ ನಂತರ ನಾವು ಮತ್ತೆ ನಂಜನಗೂಡಿಗೆ ವಾಪಸ್ ಇಲ್ಲಿಂದ ಹತ್ತತ್ರ ಹೋದ ಅರಕೆನ ತೀರ್ಸಕ್ಕೆ ಬಂದೇ ಬಿಟ್ವಿ ಫ್ಯಾಮಿಲಿ. ಚಲೋ ಏನೋ ಗೊತ್ತಿಲ್ಲ ಕಣ್ರಿ, ನಂಜನಗೂಡು ಆಲ್ಮೋಸ್ಟ್ 2 ಇಯರ್ಸ್ ಹಿಂದ್ಗಡೆ ನೋಡಿದ್ದು, ಇವಾಗ ನೋಡ್ತಾ ಇದ್ದೀನಿ ಇಷ್ಟು ಹತ್ರದಿಂದ ಅಂದ್ಕೊಂಡು ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ಎಂಟ್ರಿ ಕೊಡೋಕ್ಕೆ ರೆಡಿ ಆಗಿದ್ದೆ. ಏನೋ ಸ್ಪಿರಿಚುವಲ್ ಅಲ್ಲಿ ಇರೋದು ಒಂದು ವಾತಾವರಣನೇ ಬೇರೆ ಅನಿಸ್ತಾ ಇತ್ತು. ದೇವಸ್ಥಾನದ ಹೆಬ್ಬಾಗಿಲಿಂದ ಒಳಗಡೆ ಎಂಟ್ರಿ ಕೊಟ್ಟಾಗ ಏನೋ ಒಂದು ನೆಮ್ಮದಿ ಕಣ್ರಿ ಅಂದ್ಕೊಂಡು ನೆಮ್ಮದಿಯಿಂದ ಒಳಗಡೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಅದಕ್ಕೆ ಇವತ್ತು ಸೋಮವಾರ ಲಕ್ಕ हाँ चलो श्री वेंकटेश्वर महाराज की जय, महाराज की जय. अंदे इंतो आफ्टर 2 years ನೋಡ್ಕೊಳ್ಳಿ ನೀವು ನೋಡ್ರಿ. ಇವರೇ ನಮ್ಮ ಪ್ರೋ ಕ್ಯಾಮ್ರಾಮ್ಯಾನ್ ಪ್ರೀತಮ್ ಅಲಿಯಾಸ್ ಎಮ್ಮಿ.
ಹಾಗೆ ಚೆನ್ನಾಗಿರೋ ಫೋಟೋಸ್ ಮತ್ತು ಫ್ಯಾಮಿಲಿ ಫೋಟೋಸ್ ಅಂದ್ಕೊಂಡು ಸಖತ್ತಾಗಿರೋ ಫೋಟೋ ಕ್ಲಿಕ್ ಮಾಡಿಕೊಂಡು ಒಂದು 5 ನಿಮಿಷ 10 ನಿಮಿಷ 15 ನಿಮಿಷ ಅಂದ್ಕೊಂಡು ಹೀಗೆ ಒಂದು ಹಾಫ್ ಆನ್ ಅವರ್ ಅಲ್ಲೇ ಕೂತ್ಕೊಂಡು ನೆಮ್ಮದಿಯಿಂದ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಮನೆ ಕಡೆಗೆ ಅಂದ್ಕೊಂಡು ನಾವು ಕೂಡ ರೆಡಿಯಾಗಿ ವಾಪಸ್ ಆಗ್ತಾ ಇದ್ವಿ. ಹಾಂ 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 ಮಾತಾಡಿ ಹಾಂ ಇವತ್ತು ದಿವಸ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಂಜನಗೂಡು ನಂಜುಂಡೇಶ್ವರಿಗೆ ಬಂದು ಎಲ್ಲ ಆಶೀರ್ವಾದ ಪಡ್ಕೊಂಡು ಹರಕೆ ಪ್ರಕಾರ ಎಲ್ಲ ಈಡೇರಿಸ್ಕೊಂಡಿದ್ವಿ. ಹೀಗೆ ಮುಂದಿನ ವರ್ಷ ಅಂದರೆ ಮುಂದಿನ ನೆಕ್ಸ್ಟ್ ಇದೇ ರೀತಿಯೇನೋ ಆದಷ್ಟು ಬೇಗ ಮಾಡಿ ಮತ್ತೆ ಬರ್ತೀವಿ ಫ್ಯಾಮಿಲಿ ಜೊತೆಗೆ ಅಂದ್ಕೊಂಡು ಇವಾಗ ಇಲ್ಲಿಂದು ನಮ್ಮ ನಡೆ ನಮ್ಮ ಮನೆ ಕಡೆ. ಆ್ಯಕ್ಚುಲಿ ಜೂಗೆ ಹೋಗೋ ಪ್ಲ್ಯಾನ್ ಆಗಿತ್ತು, ಬಟ್ ಏನು ಮಾಡ್ತೀರಾ ಲೇಟ್ ಆಗಿರೋದ್ರಿಂದ ಸುಮ್ಮನೆ ಅರಮನೆ ನೋಡಿಕೊಂಡು ಮನೆಗೆ ಹೋಗೋಣ ಗುರು ಅಂದ್ಕೊಂಡು ಡೈರೆಕ್ಟಾಗಿ ಬಂದಿದ್ದೆ ನಾವು ನಮ್ಮ ಮೈಸೂರಿನ ಅರಮನೆಗೆ. ಹೀಗೆ ಮುಂದಿನ ವಿಡಿಯೋಲಿ ಸಿಗೋಣ ಅಂದ್ಕೊಂಡು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಬಾಯ್.